ಪರಿಚಯ ಆಯ್ತಾ? ಇಲ್ಲಪ್ಪ. ಹಾ, ದೇವರಾಯಣ ನೀವು ಕ್ಷೇತ್ರಕ್ಕೆ ಹೊಸಬರು ಅಂತ ಆಯ್ತು. ಈ ವರ್ಷ ಇಲ್ಲದೆ ಹೋದ್ರೆ ನಮ್ಮ ಪರಿಚಯ ಇಲ್ಲದಿದ್ದ ಜನವೇ ಇಲ್ಲ. ಅಷ್ಟು ದೊಡ್ಡ ಜನ ನೀವು ಎಣಿಸ್ಕೊಂಡಷ್ಟು ಗಣ್ಯ ವ್ಯಕ್ತಿ ನಾನಲ್ಲ. ಪರಿಚಯ ಇಲ್ಲದೆ ಇದ್ರು ಕೂಡ ನನ್ನನ್ನು ನೋಡಿದ ಕ್ಷಣವೇ ಇಂಥವ್ರೇ ಎನ್ನುವುದಾಗಿ ಭಾವಿಸಿಕೊಳ್ತಾರೆ. ಅಂತದ್ರಲ್ಲಿ ನೀವು ನನ್ನ ಮುಖ ನೋಡ್ಲಿಲ್ಲ ಅಂತ ಕಾಣ್ತದೆ. ನೋಡ್ಲಿಲ್ಲಲ್ಲ? ಸರಿಯಾಗಿ ಈ ಚಿಹ್ನೆ ನೋಡಿದೆ, ಹೆದ್ದಾರಿ ಮಧ್ಯೆ ಹೋಗ್ತಾ ಇರ್ತದೆ. ಎಂತದ್ದು ವಾಹನವ? ಮತ್ತೆ ಅದಲ್ಲ ಸ್ವಾಮಿ, ಆ ಚಿಹ್ನೆ ಯಾಕೆ ನಾವು ಹಾಕೊಂಡದ್ದು? ನಾವು ಮಾಡುವಂತ ಉದ್ಯೋಗವೇ ಅದು. ಆದ್ರಿಂದ ಆ ಚಿಹ್ನೆಯನ್ನು ನಾವು ಹಾಕೊಂಡದ್ದು ಸ್ವಾಮಿ. ಯಾರು ಗೊತ್ತಾಗ್ಲಿಲ್ವಾ? ಹೆಸರು ನಾಣಿ, ವೈದ್ಯಕೀಯ ವೃತ್ತಿ ಸ್ವಾಮಿ. ಹೌದೌದು. ಎಲ್ಲಿ? ಮನೆಯಲ್ಲಿ. ಅಂದ್ರೆ ನಿಮ್ಗೆ ದೊಡ್ಡ ರೋಗ ಇತ್ತು? ಎಂತದ್ದು ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ? ಅದಲ್ಲ ಸ್ವಾಮಿ, ನಮ್ಮ ಪ್ರಚಾರ ಹಾಗುಂಟು. ನಾವು ಕೊಡುವಂತ ಮದ್ದನ್ನು ನಿರೀಕ್ಷೆ ಇಟ್ಟುಕೊಂಡು ತಗೊಂಡೋಗ್ಬೇಕೆನ್ನುವಂತ ಕುತೂಹಲದಿಂದ ನಮ್ಮಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಹುಡ್ಕೊಂಡು ಬರ್ತಾರೆ ಸ್ವಾಮಿ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ವೃತ್ತಿ ಮಾಡು. ಯಾಕೆ? ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ವಿಶೇಷತೆ ಉಂಟು. ರೋಗ ಯಾವುದೇ ಇರಲಿ ಮತ್ತು ಒಂದೇ, ಎಲ್ಲದಕ್ಕೂ ಒಂದೇ ಮದ್ದು. ಅದು ಪ್ರಶ್ನೆ ಬೇರೆ. ನಾವು ಕೊಡುವುದು ಒಂದೇ ಮದ್ದು. ಹಾಗಾಗಿ ನಮ್ಮ ಪ್ರಚಾರ ಹೆಚ್ಚಾಗಿ ಎಲ್ಲರೂ ನಮ್ಮನ್ನು ಹುಡ್ಕೊಂಡು ಮನೆಗೆ ಬರ್ತಾರೆ ನೋಡಿ ಸ್ವಾಮಿ. ಅದಕ್ಕಾಗಿ ಮನೆಯಲ್ಲೇ ವೃತ್ತಿ ಮಾಡ್ಕೊಂಡಿದ್ದದ್ದು. ಈ ವೈದ್ಯಕೀಯ ವೃತ್ತಿಯಲ್ಲಿ ಸಂತೋಷದಿಂದ ಸಂಸಾರವನ್ನು ಸಾಗಿಸ್ತಾ ಇದ್ದೇನೆ. ಯಾಕೆ? ಜನ ಹೇಳುವುದುಂಟು, ವೈದ್ಯರು ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತೇಳಿ. ಹೌದೌದು. ಒಂದು ವ್ಯಕ್ತಿಯ ಪ್ರಾಣ ಹೋಗುವಂತ ಸಂದರ್ಭದಲ್ಲಿ ಉಳಿಸುವಂತ ಯೋಗ್ಯತೆ ಇದ್ದದಿದ್ರೆ ಅದು ವೈದ್ಯರಿಗೆ ಮಾತ್ರ. ಹಾಗಾಗಿ ದೇವರಿಗೆ ಹೋಗ್ತಾರೆ ನೋಡಿ ಸ್ವಾಮಿ. ಹಾಗಾಗಿ ನಾವು ಮಾಡುವಂತ ವೃತ್ತಿಯಲ್ಲಿ ತೃಪ್ತಿ ಉಂಟು. ಮತ್ತೇನಲ್ಲ ಸ್ವಾಮಿ, ಮನೆಯಲ್ಲೇ ನಾನು ಉದ್ಯೋಗ ಮಾಡ್ಲಿಕ್ಕೆ ಕಾರಣ ಏನು? ಬೇರೆ ಏನೂ ಅಲ್ಲ. ನನಗೊಬ್ಬಳು ತಂಗಿ ಇದ್ದಾಳೆ. ತಂಗಿ ಇದ್ಲ? ಅದು ಹೇಳಿದ ಕೂಡಲೇ ಬೇಗ ಸ್ವರ ಏರಿಸಿದೆ. ಹೌದು, ತಂಗಿ ಇದ್ದಾಳೆ. ಪ್ರಾಯಕ್ಕೆ ಬಂದಿದ್ದಾಳೆ. ಮದುವೆ ಮಾಡುವ ಯೋಚನೆ ಉಂಟು. ಅಲ್ಲಿ ಒಂದು ಶಬ್ದ ಬಂತಲ್ಲ, ಬಾಯ್ ನಿಮ್ಮ ಶಬ್ದ ಎಂತ ತಮ್ಗೀಗ ಅರ್ಥ ಆಯ್ತ. ಆದ್ರೂ ಎಲ್ಲಾದ್ರೂ ಕಲ್ಲು ಕಟ್ಟಿ ಹೊಳೆಗೆ ಹಾಕಿ ಅನ್ನು ಬಿಟ್ರೆ ತಂಗಿಯನ್ನ ನಿಮಗೂ ಒಟ್ಟು ಮದುವೆ ಮಾಡುದಿಲ್ಲ. ಒಂದ್ ದಿವಸ ರಾತ್ರಿ ನೀವು ಮನೆ ಬದಿಲಿ ಇರುವುದಿಲ್ಲ. ಸುಮ್ಮನೆ ಆ ತಂಗಿ ಗೋಳಿ ಯಾರೇ ಬೇಕಾದ್ರೆ ನೀವೆಂತದ್ದು ಮಾಡುರಿ ಸ್ವಾಮಿ. ಅದಲ್ಲ, ಮುಂದಿನ ವಿಷಯ ಕೇಳಿದ್ರೆ ನೀವೇ ಬೇಡ ಹೇಳ್ತೀರಿ. ಕಾರಣ ಉಂಟು ಸ್ವಾಮಿ. ಅವಳಿಗೆ ಆಗಾಗ ಹುಚ್ಚು ಬರುವುದುಂಟು. ಹುಚ್ಚ ಮೊದ್ಲು ಹೇಳ್ದಿಲ್ಲ, ಎಂತ ಹೊಳಿಗೆ ಹಾಕುದು ಅಂತ ಹೇಳಿ. ಅದಕ್ಕೆ ಹೇಳಿದ್ದು ಸ್ವಾಮಿ, ಮುಂದಿನ ವಿಚಾರ ಕೇಳಿದ್ರೆ ನೀವೇ ಬೇಡ ಹೇಳ್ತೀರಿ ಅನ್ನೋದಾಗಿ. ಅವಳು ಹಾಗಿರುವುದರಿಂದ ನಾವು ಮನೆ ಬಿಟ್ಟು ಹೋಗುವಾಗಿಲ್ಲ ಸ್ವಾಮಿ. ಹಾಗಾಗಿ ಮನೆಯಲ್ಲೇ ವೈದ್ಯಕೀಯ ವೃತ್ತಿ ಮಾಡಿಕೊಂಡಿದ್ದೇನೆ. ಯಾವತ್ತು ಜನ ಬರುವವರು, ಇವತ್ತು ಯಾರು ಬರಲಿಲ್ಲ. ನೋಡು, ಯಾರು ಬನ್ನಿ ಬನ್ನಿ ಬನ್ನಿ. ಇವತ್ತು ಯಾರು ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೇನೆ. ಸ್ವಲ್ಪ ಹಾಗೆ ನಿಂತ್ಕೊಳ್ಳಿ. ಸರಿ ಉಂಟು, ಸರಿ ಉಂಟು. ಉಸಿರಾಟ ಸಿಕ್ಕುದಿಲ್ಲ. ಇದು ಕಿವಿಗೆ ಹಾಕುದು ನೆನಪೇ ಇಲ್ಲ ಮನೆಯವರಿಗೆ. ಈಗ ಹೋಗಿದೆ. ಸಮಸ್ಯೆ ಏನೂ ಇಲ್ಲ, ಸಮಸ್ಯೆ ಬಂದವರಲ್ಲ. ಹಾಗಾದ್ರೆ ನನಗೆ ಗೊತ್ತಾಯ್ತು ನಿಮಗೆ.